ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಕರ್ನಾಟಕ ಕರಾವಳಿಗೂ ಈಗ ಹೆಚ್ಚಿನ ಮಟ್ಟದಲ್ಲಿ ತಡ್ತಾ ಇರುವಂಥದ್ದು. ನಿನ್ನೆ ಬಂಗಾಳ ಕೊಲ್ಲಿಯಿಂದ ಏನು ದಿಕ್ಕು ಬದಲಾಯಿಸಿದಂತಹ ಚಂಡಮಾರುತ ಅರಬ್ಬಿ ಸಮುದ್ರದ ಕಡೆಗೆ ನುಗ್ತಾ ಇದೆ. ಸೊ ಇದರಿಂದಾಗಿ ಕರ್ನಾಟಕ ಕರಾವಳಿ, ಮಂಗಳೂರಿನ ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಬಿಟ್ಟು ಬಿಡದೆ ಸಾಧಾರಣ ಮಳೆ ಆಗ್ತಾ ಇದೆ. ಸೊ ಇದರಿಂದಾಗಿ ಮಂಗಳೂರಿನ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದೆ. ಸದ್ಯಕ್ಕೆ ನಾನಿವಾಗ ಜ್ಯೋತಿ ಸರ್ಕಲ್ ಅಂತಲೇ ಫೇಮಸ್ ಆಗಿರೋ ಅಂಬೇಡ್ಕರ್ ವೃತ್ತದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಏನು ಮಳೆ ನೀರಿಗೆ ಸಂಪೂರ್ಣವಾಗಿ ರಸ್ತೆ ತುಂಬಿರುವಂಥದ್ದು. ಅಂದರೆ ರಸ್ತೆ ತುಂಬೆಲ್ಲ ಮಳೆ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಕೆಂತೇಳಿದರೆ ಇಲ್ಲಿ ಒಳಚರಂಡಿ ವ್ಯವಸ್ಥೆ ಕೂಡ ಸರಿ ಇಲ್ಲ, ಮತ್ತು ಕೆಲವಾರು ತಗ್ಗು ಪ್ರದೇಶಗಳಲ್ಲಿ ಈ ರೀತಿ ಮಳೆ ನೀರು ತುಂಬಿರುವಂಥದ್ದು. ಅಂದರೆ ಏನು ಈ ಒಂದು ಸರ್ಕಲ್ ಮೂಲಕವಾಗಿ ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗೆ ಹೋಗುವ ಬಸ್ಗಳಿರ್ಬೋದು, ಕಾರುಗಳು ಎಲ್ಲವೂ ಕೂಡ ಇಲ್ಲೇ ಸಾಗಬೇಕಾಗಿರುವಂಥದ್ದು. ಸೊ ಪ್ರತಿನಿತ್ಯ ಸುತ್ತಮುತ್ತ ಕೆಲಸಕ್ಕೆ ಹೋಗುವಂತಹ ಜನರು ಕೂಡ ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಹತ್ತುವಂತಹ ಪರಿಸ್ಥಿತಿ ಕೂಡ ಇರುವಂಥದ್ದು. ಸೊ ಆದ್ದರಿಂದ ಈ ಒಂದು ಪ್ರದೇಶದಲ್ಲಿ ಇವಾಗ ನೀರು ತುಂಬಿಕೊಂಡಿರೋದ್ರಿಂದ ಈಗ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇರುವಂಥದ್ದು, ಮತ್ತು ವಾಹನ ಸವಾರರು ಕೂಡ ಪರದಾಡ್ಕೊಂಡು ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಸದ್ಯಕ್ಕೆ ಮಳೆ ಇನ್ನೂ ಕೂಡ ಮುಂದುವರೆದಿದೆ. ಸೊ ತಗ್ಗು ಪ್ರದೇಶಗಳು ಜಲಾವೃತ ಆಗ್ತಾ ಇದೆ. ಮತ್ತು ಏನು ತಗ್ಗು ಪ್ರದೇಶಗಳು ಅಂದರೆ ಕೇವಲ ಅಂಬೇಡ್ಕರ್ ವೃತ್ತ ಮಾತ್ರ ಅಲ್ಲ, ಸೊ ಮಂಗಳೂರಿನ ವಿವಿಧ ಕಡೆ ಇರುವಂತಹ ತಗ್ಗು ಪ್ರದೇಶಗಳು ಮತ್ತು ಕೊಟ್ಟಾರ ಚೌಕಿ ರಸ್ತೆ ಇರ್ಬೋದು, ಎಲ್ಲವೂ ಕೂಡ ಈಗ ಜಲಾವೃತವಾಗಿರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಏನು ಇನ್ನು ಕೆಲವು ಗಂಟೆಗಳಲ್ಲಿ ಟ್ರಾಫಿಕ್ ಕೂಡ ಹೆಚ್ಚಾಗುತ್ತೆ. ಅಂಥ ಸಂದರ್ಭಗಳಲ್ಲೂ ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಮಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂಥ ಸಂದರ್ಭ ಇರುವಂಥದ್ದು. ಸದ್ಯಕ್ಕೆ ಈ ಭಾಗದಲ್ಲಿ ಏನು ಮಳೆ ನೀರಿನಿಂದಾಗಿ ಕೃತಕ ನೆರೆ ಉಂಟಾಗಿದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಮುಂದಿನ ಗಂಟೆಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.